ಗುಹೆಯೊಳಗೆ ಮುಖವಾಡ ಧರಿಸಿದ ವ್ಯಕ್ತಿ ರಾಹುಲ್ರನ್ನು ತಡೆದನು. ಆದರೆ ಅವನ ನಿಜವಾದ ಗುರುತು ಹೊರಬಂದಾಗ ಇಡೀ ಹಳ್ಳಿಯೇ ಬೆಚ್ಚಿಬಿದ್ದಿತು. ರಾಹುಲ್, ಕಾರ್ತಿಕ್ ಮತ್ತು ಪೂಜಾರಿ ಗುಹೆಯ ಬಾಯ ಬಳಿ ನಿಂತಿದ್ದರು. ಮುಖವಾಡ ಧರಿಸಿದ ವ್ಯಕ್ತಿ ನಿಧಾನವಾಗಿ ಅವರ ಕಡೆ ನಡೆದು ಬಂದ. ಅವನ ಕೈಯಲ್ಲಿ ಹಳೆಯ ಕೊಡಲಿ ಮಿನುಗುತ್ತಿತ್ತು. ಕಾರ್ತಿಕ್: ರಾಹುಲ್, ಇವನು ನಮ್ಮನ್ನ ಬದುಕಲು ಬಿಡುವುದಿಲ್ಲ. ರಾಹುಲ್, ಇಂದು ಸತ್ಯವನ್ನು ತಿಳಿಯದೆ ನಾನು ಹಿಂದಿರುಗುವುದಿಲ್ಲ. ರಾಹುಲ್ ಧೈರ್ಯವಾಗಿ ಮುಂದೆ ಹೋಗಿ ಕೇಳಿದನು: ರಾಹುಲ್, ನೀನು ಯಾರು? ಈ ರಹಸ್ಯವನ್ನು ಏಕೆ ಮರೆಮಾಚುತ್ತಿದ್ದೀಯಾ? ಅವನು ಕೆಲವು ಕ್ಷಣ ಮೌನವಾಗಿದ್ದ. ನಂತರ ನಿಧಾನವಾಗಿ ತನ್ನ ಮುಖವಾಡವನ್ನು ತೆಗೆದನು. ಅವನು ಹಳ್ಳಿಯ ಹಳೆಯ ಜಮೀನುದಾರನ ಮಗ ವಿಕ್ರಮ್. ಕಾರ್ತಿಕ್: ವಿಕ್ರಮ್, ನೀನಾ? ವಿಕ್ರಮ್ ದುಃಖದಿಂದ ನಗಿದ. ವಿಕ್ರಮ್: ವರ್ಷಗಳ ಹಿಂದೆ ನನ್ನ ತಂದೆ ದೇವಾಲಯದ ಕೆಳಗೆ ಖಜಾನೆ ಇದೆ ಎಂದು ನಂಬಿದರು. ಅದನ್ನು ಯಾರಿಗೂ ಗೊತ್ತಾಗದಂತೆ ಜನರಲ್ಲಿ ಶಾಪದ ಭಯವನ್ನು ಹರಡಿದರು. ರಾಹುಲ್: ಹಾಗಾದರೆ ಮಕ್ಕಳ ಕಾಣೆಯಾದ ಘಟನೆ? ವಿಕ್ರಮ್: ಅದು ನಮ್ಮ ಕುಟುಂಬದ ದೊಡ್ಡ ತಪ್ಪು. ಸತ್ಯವನ್ನು ಮರೆಮಾಚಲು ಎಲ್ಲರೂ ಮೌನವಾಗಿದ್ದರು. ಅಷ್ಟರಲ್ಲಿ ಗುಹೆಯೊಳಗೆ ತಣ್ಣನೆಯ ಗಾಳಿ ಬೀಸಿತು. ಬಿಳಿ ಬೆಳಕಿನಲ್ಲಿ ಮಗುವಿನ ಆತ್ಮ ಮತ್ತೆ ಕಾಣಿಸಿಕೊಂಡಿತು. ಈ ಬಾರಿ ಅದರ ಮುಖದಲ್ಲಿ ಕೋಪ ಇರಲಿಲ್ಲ. ಆತ್ಮ: ಸತ್ಯ ಹೊರಬಂದಿದೆ, ಆದರೆ ನನ್ನ ಆತ್ಮಕ್ಕೆ ಇನ್ನೂ ಶಾಂತಿ ಸಿಕ್ಕಿಲ್ಲ. ಎಲ್ಲರೂ ಮೌನವಾಗಿ ನಿಂತರು. ಜಪಿಸಲು ಆರಂಭಿಸಿದರು. ಗುಹೆಯೊಳಗಿನ ಗೋಡೆಗಳು ಕಂಪಿಸಿದವು. ನೆಲದಲ್ಲಿ ಅಡಗಿದ್ದ ಕಲ್ಲಿನ ಬಾಗಿಲು ನಿಧಾನವಾಗಿ ತೆರೆದಿತು. ಅದರೊಳಗೆ ಮಕ್ಕಳ ಹಳೆಯ ವಸ್ತುಗಳು ಮತ್ತು ಒಂದು ಬೆಳ್ಳಿಯ ಗಂಟೆ ಕಾಣಿಸಿತು. ಪೂಜಾರಿ: ಇದೇ ಕೊನೆಯ ಸಾಕ್ಷಿ. ರಾಹುಲ್ ಗಂಟೆಯನ್ನು ಎತ್ತಿಕೊಂಡ. ಅದೇ ಕ್ಷಣದಲ್ಲಿ ಆತ್ಮ ನಗತೊಡಗಿತ್ತು. ಆದರೆ ಗುಹೆ ಮತ್ತೆ ನಡುಗತೊಡಗಿತ್ತು. ಮೇಲಿನಿಂದ ದೊಡ್ಡ ಬಂಡೆಗಳು ಬೀಳಲು ಆರಂಭಿಸಿದವು. ಕಾರ್ತಿಕ್: ಬೇಗ ಇಲ್ಲಿಂದ ಹೊರಗೆ ಹೋಗೋಣ. ಎಲ್ಲರೂ ಹೊರಗೆ ಓಡಿದರು. ಹೊರಗೆ ಬಂದ ತಕ್ಷಣ ಗುಹೆಯ ಪ್ರವೇಶವೇ ಕುಸಿದು ಬಿತ್ತು. ಆದರೆ ರಾಹುಲ್ ಕೈಯಲ್ಲಿದ್ದ ಬೆಳ್ಳಿಯ ಗಂಟೆ ತನ್ನಷ್ಟಕ್ಕೆ ತಾನೇ ಮೊಳಗತೊಡಗಿತ್ತು. ಟನ್ ಟನ್ ಟನ್. ದೂರದಲ್ಲಿ ಮಗುವಿನ ಧ್ವನಿ ಕೇಳಿಸಿತು. ಕೊನೆಯ ಸತ್ಯ ಇನ್ನೂ ಉಳಿದಿದೆ. ಮುಂದುವರಿಯುತ್ತದೆ ಮುಂದಿನ ಭಾಗ. ಅಂತಿಮ ಮುಖಾಮುಖಿ. ಮುಂದಿನ ಮತ್ತು ಕೊನೆಯ ಭಾಗವನ್ನು ತಪ್ಪದೇ ನೋಡಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.